ಎಲ್ಲ ಧರ್ಮಗಳ ಆಚರಣೆಗೂ ಸಂವಿಧಾನ ಅವಕಾಶ ನೀಡಿದೆ. ಆದರೆ ಬಿಜೆಪಿ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಡಲು ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಸ್ಲಿಮರು ಶನಿವಾರ ಇನ್ನು ತಿಲಕ ಅಥವಾ ಕುಂಕುಮ ಧರಿಸಲು ಸಾಧ್ಯವೇ? ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಸಂಪ್ರದಾಯಗಳಿವೆ. ಆದರೆ ಶಾಲೆಗಳನ್ನು ತೆರೆದಿರುವುದು ಮಕ್ಕಳ ಭವಿಷ್ಯ ರೂಪಿಸಲು ಮತ್ತು ವಿದ್ಯಾಭ್ಯಾಸಕ್ಕಾಗಿ. ಹೀಗಾಗಿ ಧಾರ್ಮಿಕ ಆಚರಣೆಗಳನ್ನು ಮನೆಯಲ್ಲೇ ಕಲಿಸಲಾಗುತ್ತದೆ. ಶಾಲೆಯಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಎಂದು ಪ್ರತಿಪಾದಿಸಿದರು. ಬಿಜೆಪಿ ನಾಯಕರು ಮೊದಲು ಸರ್ಕಾರಿ ಆದೇಶಗಳನ್ನು ಓದುವುದನ್ನು ಕಲಿಯಲಿ ಎಂದು ಲೇವಡಿ ಮಾಡಿದ ಅವರು, ಸಮಾಜವನ್ನು ಹಿಂದಕ್ಕೆ ಕೊಂಡೊಯ್ಯುವ ಪ್ರಯತ್ನ ನಡೆಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಂದುವರೆದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ ಖರ್ಗೆ, ಬರೀ ಶಾಲು ಹಾಕಿ ಎಂದು ಪ್ರಚೋದಿಸುವುದರಿಂದ ಉದ್ಯೋಗ ಸಿಗುತ್ತದೆ ಅಥವಾ ಮೋದಿ ಅವರು ಎಷ್ಟು ವಿಶ್ವವಿದ್ಯಾಲಯಗಳನ್ನು ಕಟ್ಟಿದ್ದಾರೆ, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಬಿಜೆಪಿ ಏಕೆ ಮಾತನಾಡ್ತಿಲ್ಲ ಎಂದು ಪ್ರಶ್ನೆ ಕೂಡ ಮಾಡಿದ್ದಾರೆ. ಚೀನಾದಂತಹ ದೇಶಗಳನ್ನು ನೋಡಿ ಕಲಿಯಿರಿ, ಅಲ್ಲಿನ ಮಕ್ಕಳು ಹೇಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಎಂಬುದು ನಮಗೆ ಮಾದರಿ ಆಗಬೇಕು ಅಂತಲೂ ಕೂಡ ಅವರು ಹೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕರ ಮಕ್ಕಳು ಮಾತ್ರ ವಿದೇಶಗಳಲ್ಲಿ ಅಥವಾ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಬೇಕು, ಆದರೆ ಸಾಮಾನ್ಯ ಜನರ ಮಕ್ಕಳು ಶಾಲು ಹಾಕಿಕೊಂಡು ಬೀದಿಗೆ ಬರಬೇಕೆ? ನಿಮ್ಮ ಮಕ್ಕಳು ಕೂಡ ಶಾಲು ಹಾಕ್ತಾರಾ ಎಂದು ಖಾರವಾಗಿ ಪ್ರಶ್ನಿಸಿದ ಅವರು, ಗೋ ರಕ್ಷಣೆ ಮತ್ತು ಧರ್ಮ ರಕ್ಷಣೆ ಹೆಸರಿನಲ್ಲಿ ಯುವಕರಿಗೆ ಉದ್ಯೋಗ ನೀಡಲು ಸಾಧ್ಯವಿಲ್ಲ, ಮಕ್ಕಳಿಗೆ ಆಧುನಿಕ ಶಿಕ್ಷಣದ ಅಗತ್ಯವಿದೆ ಎಂದು ಪುನರುಚ್ಚರಿಸಿದ್ದಾರೆ. ಸರ್, ಈಗ ಹಿಜಾಬ್ನ ಮತ್ತೆ ಜಾರಿ ಮಾಡಿದಿರಿ, ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಬಿ ಜೆ ಪಿಯವರು ಇರ್ಬೋದು, ಬೇರೆಯವರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊತಾರ, ತಿಲಕ್ ಹಾಕ್ಕೊತಾರ, ಸಂದಲ್ ಹಾಕ್ಕೊತಾರ, ಬೂದಿ ಹಾಕ್ಕೊತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾಯಿದ್ದಾರೆ. ಆರ್ಡ್ರ್ ಓದಿದಾರ ಅವರು ಕರೆಕ್ಟಾಗಿ? ನೋಡಿರಿ, ಈಗ ಶಾಲೆಗಳು ತೆಗೆದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲನೂ ವಿಚಾರ ತಂದುಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾಯಿದ್ದೀರಾ? ಈಗ ನೀವು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ಧರ್ಮಗಳ ಆಚರಣೆಗಳು, ಆಹಾರ ಪದ್ಧತಿಗಳು ಕಲಿಸ್ಬೇಕು ಅಂದರೆ ನಮ್ಮ ಮನೇಲಿ ಕಲಿಸ್ತಾರೆ, ನಮ್ಮ ಧರ್ಮಗುರುಗಳು ಕಲಿಸ್ತಾರೆ, ಮಸೀದಿನಲ್ಲಿ ಕಲಿಸ್ತಾರೆ, ಗುರುದ್ವಾರದಲ್ಲಿ ಕಲಿಸ್ತಾರೆ, ದೇವಸ್ಥಾನದಲ್ಲಿ ಕಲಿಸ್ತಾರೆ. ಶಾಲೆಗಳಲ್ಲಿ ಇರೋದು ನೀವು ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕಂತ. ನೀವು ಅದು ಇದು ಬಿಟ್ಟು ಇಂಥ ವಿಚಾರಗಳನ್ನು ನೀವು ತಂದುಬಿಟ್ಟು ನಮ್ಮ ರಾಜ್ಯಕ್ಕೆ ಇನ್ನೂ ಏನು ಹಿಂದೆ ತಗೋಬೇಕಂತ ಇದ್ದೀರಾ, ಹಿಂದೆ ಮಾಡಬೇಕಂತ ಇದ್ದಾರಾ? ಬಿಜೆಪಿ ನಾಯಕರು ಹೇಳ್ತಾ ಇರೋದು ಅದೇ ಹೇಳ್ತಾ ಇರೋದು, ಮನೆಯಲ್ಲಿರಲಿ, ಅದನ್ಯಾಕೆ ಶಾಲೆ ಇರ್ತಾರೆ? ಎಲ್ಲ ಹಂಗಂದ್ರೆ ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ, ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ. ನೀವು ಡಿಕ್ಲೇರ್ ಮಾಡಿಬಿಡಿ, ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಧರ್ಮಕ್ಕಿರ್ಬೋದು, ಸಂಸ್ಕೃತಿಗಿರ್ಬೋದು, ಅದಕ್ಕೆ ನಾವು ಪ್ರೋತ್ಸಾಹ ಕೊಡಲ್ಲ ಅಂತ ಹೇಳಿಬಿಡಲಿ. ನೋಡಿ, ಇವತ್ತು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಸಂವಿಧಾನದಲ್ಲಿ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನೇ ನಾವು ಪುನರುಚ್ಚರಿಸಿದ್ದೀವಿ. ಬಿ ಜೆ ಪಿಯವರಿಗೆ ಕೆಲಸ ಇಲ್ಲ, ಅವರಿಗೆ ನಮ್ಮ ಯುವಕರಿಗೆ ಉಜ್ವಲ ಭವಿಷ್ಯ ಕೊಡೋದ್ರಲ್ಲಿ ಆಸಕ್ತಿ ಇಲ್ಲ. ಗೋ ರಕ್ಷಣೆ, ಧರ್ಮ ರಕ್ಷಣೆ ಮಾಡಿದ್ರೆ ಉದ್ಯೋಗ ಕೊಟ್ಟಂಗೆ. ಅದು ಗೋರಕ್ಷಕರಂದರೆ ಇವ್ರ ಪ್ರಕಾರ